ಈ ಕತೆ ಸುಂದರವನದ್ದಾಗಿದೆ. ಇಲ್ಲಿ ಎಲ್ಲಾ ಪ್ರಾಣಿಗಳು ತನ್ನ ಜೀವನವನ್ನ ಸಾಗಿಸ್ತಾ ಇದ್ವು. ಅದೇ ಊರಿನಲ್ಲಿ ಒಂದು ಸಿಂಹ ಇತ್ತು. ಕಾಡಿನ ರಾಜನಾಗಿತ್ತು. ಇದರ ಹವಾ ಪೂರ್ತಿ ಕಾಡಿನಲ್ಲಿತ್ತು. ಈ ಸಿಂಹ ಬಹಳ ಭಯಾನಕವಾಗಿತ್ತು. ಪ್ರತಿ 2 ದಿನಕ್ಕೊಮ್ಮೆ ಯಾವುದಾದರೂ ಪ್ರಾಣಿಗಳನ್ನು ತನ್ನ ಶಿಕಾರಿಯನ್ನಾಗಿ ಮಾಡ್ಕೊಳ್ತಿತ್ತು. ಇದರಿಂದ ತನ್ನ ಹಸಿವನ್ನ ನೀಗಿಸ್ತಿತ್ತು. ಈ ಸಿಂಹನ ಆರ್ಭಟದಿಂದ ಕಾಡಿನ ಎಲ್ಲಾ ಪ್ರಾಣಿಗಳು ತುಂಬಾ ತೊಂದರೆಯಲ್ಲಿದ್ವು. ಒಂದಿನ ಅದೇ ಸಿಂಹ ಕಾಡಿನ ಒಂದು ಜಿಂಕೆಯನ್ನು ತನ್ನ ಹಸಿವನ್ನು ನೀಗಿಸ್ಕೊಳ್ಳೋಕೆ ಶಿಕಾರಿ ಮಾಡ್ತು. ಇದೆಲ್ಲವನ್ನು ನೋಡಿ ಕಾಡಿನ ಎಲ್ಲಾ ಪ್ರಾಣಿಗಳಿಗೂ ತುಂಬಾ ಸಿಟ್ಟು ಬಂದಿತ್ತು. ಎಲ್ಲರ ಮನದಲ್ಲೂ ಈ ಸಿಂಹನನ್ನು ನೋಡಿ ಬಹಳ ಭಯದಿಂದ ಇರುವಂತಾಯಿತು. ಈ ಸಿಂಹನ ಭಯದಿಂದ ಕಾಡಿನ ಯಾವುದೇ ಪ್ರಾಣಿಗಳು ನಿರ್ಭಯವಾಗಿ ಓಡಾಡುವ ಹಾಗಿರ್ಲಿಲ್ಲ. ಒಂದಿನ ಕಾಡಿನ ಎಲ್ಲ ನಿವಾಸಿಗಳು ಸೇರ್ಕೊಂಡು ಕಾಡಿನ ಒಂದು ಮಧ್ಯದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ರು. ಗೆಳೆಯರೇ, ಈ ಸಿಂಹ ನಮ್ಮನ್ನು ಬದುಕಲು ಬಿಡುತ್ತಾ ಇಲ್ಲ. ಖಂಡಿತ ಪ್ರತಿದಿನ ಅವನು ಕಾಡಿಗೆ ಬರ್ತಾನೆ, ಒಂದು ಪ್ರಾಣಿಯನ್ನ ತಿಂದು ಮುಗಿಸ್ತಾನೆ. ಒಂದೊಮ್ಮೆ ಇದೇ ರೀತಿ ನಡೆದ್ರೆ ಮುಂದೊಂದು ದಿನ ಆ ಸಿಂಹ ನಮ್ಮೆಲ್ಲರನ್ನ ತಿಂದು ಈ ಕಾಡನ್ನ ಮುಗಿಸಿ ಬಿಡ್ತಾನೆ. ಮೊಲ ಹೇಳಿದ್ದು ನಿಜವಾಗಿದೆ. ಆ ಸಿಂಹ ತುಂಬಾ ಅಪಾಯಕಾರಿ ಸಿಂಹವಾಗಿದೆ. ಅವನು ಯಾರನ್ನು ಕೊಲ್ಬೇಕೆಂದು ಒಂದ್ಸಲ ತೀರ್ಮಾನ ಮಾಡ್ತಾನೋ ಅವನನ್ನ ಕೊಂದು ಮುಗಿಸಿಯೇ ಸಮಾಧಾನ ಪಾಡ್ಕೊಳ್ತಾನೆ. ಆ ಸಿಂಹ ನನ್ನ ತಂಗಿಯನ್ನ ತಿಂದು ಬಿಡ್ತು. ನಾನಿನ್ನ ಒಂದ್ ಕ್ಷಣನೂ ಈ ಕಾಡಿನಲ್ಲಿ ಇರೋದಿಲ್ಲ. ನಾನು ಈ ಕಾಡನ್ನು ಬಿಟ್ಟು ಹೊರಟು ಹೋಗ್ತಿದ್ದೀನಿ. ನಾನು ಕೂಡ ಈ ಕಾಡು ಬಿಟ್ಟು ಹೋಗ್ತೇನೆ. ಅರೆ ಅಣ್ಣ, ಜಾನ್ ಹೇ ತೋ ಜಹಾನ್ ಹೇ. ಇಲ್ಲಿದ್ಕೊಂಡು ನಮ್ಮ ಜೀವನವನ್ನು ಅಪಾಯ ಕೊಡುವುದರಿಂದ ಒಳ್ಳಿತು ನಾನು ಬೇರೆ ಕಡೆ ಹೋಗಿ ನನ್ನ ಜೀವನ ಸುಖಮಯವಾಗಿ ಜೀವಿಸಬಹುದು. ನಾವೆಲ್ಲರೂ ಈ ಕಾಡು ಬಿಟ್ಟು ಬಿಡೋಣ. ನಮ್ಗೆ ಆ ಸಿಂಹದ ಜೊತೆ ಜೀವಿಸೋದು ಬೇಕಿಲ್ಲ. ನಮಗೂ ನಮ್ಮ ಪ್ರಾಣದ ಆಸೆ ಇದೆ. ಅರೆ ಕಾಡಿನ ಎಲ್ರೂ ನೀವು ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ರೆ ನಾವಿಲ್ಲಿ ಪಕ್ಷಿಗಳು ಮಾತ್ರ ಉಳ್ಕೊಂಡು ಏನ್ ಮಾಡೋದು? ಈ ಕಾಡಲ್ಲಿ ಖುಷಿನೇ ಇಲ್ಲ ಅಂದ್ಮೇಲೆ ಈ ಪಕ್ಷಿಗಳು ಕುತ್ಕೊಂಡು ಏನ್ ಮಾಡೋದು? ನಾವಿಲ್ಲಿ ನಾವು ನಿಮ್ ಜೊತೆ ಬರ್ತೀವಿ, ನಾವು ನಿಮ್ ಜೊತೆ ಇರ್ತೀವಿ. ಎಲ್ಲಾ ಪ್ರಾಣಿಗಳು ಕೂಡ ಆ ಸಿಂಹನ ಭಯದಿಂದ ಕಾಡನ್ನು ಬಿಟ್ಟು ಹೋಗೋಕೆ ನಿರ್ಧರಿಸ್ತವೆ. ಆಗ ಅಲ್ಲಿಗೆ ಒಂದು ಇಲಿ ಬರುತ್ತೆ. ಅದು ಇದೇ ಕಾಡಿನಲ್ಲಿ ವಾಸವಾಗಿರುತ್ತೆ. ಅದು ಬಹಳ ಚುರುಕಾದ ಇಲಿಯಾಗಿತ್ತು. ಇದೇನ್ ಮಾಡ್ತಿದ್ದೀರಿ ಕಾಡು ಪ್ರಾಣಿಗಳೇ? ಈ ಕಾಡು ನಮ್ಮೆಲ್ಲರದ್ದು. ಇದನ್ನು ನಾವು ತುಂಬಾ ಪ್ರೀತಿಯಿಂದ ರಕ್ಷಿಸಿದ್ದೇವೆ. ಎಷ್ಟು ಪರಿಶ್ರಮ ಪಟ್ಟು ನಾವು ಈ ಕಾಡನ್ನು ಬೆಳೆಸಿದ್ದೇವೆ. ಈಗ ನೀವು ಒಬ್ಬ ಸಿಂಹದ ಭಯದಿಂದ ಕಾಡನ್ನು ಬಿಟ್ಟು ಹೋಗೋ ಮಾತನಾಡ್ತಿದ್ದೀರಾ? ಮತ್ತೇನ್ ಮಾಡೋದಣ್ಣ? ಇಲ್ಲೇ ಕುಳಿತುಕೊಂಡು ಆ ಸಿಂಹದ ತುತ್ತಾಗಬೇಕೇನೋ? ಸುಮ್ಮನೆ ನಮ್ಮ ಜೀವನ ಮುಗಿಸ್ಕೊಳ್ಬೇಕಾ? ಮೊಲ ಅಣ್ಣ, ಭಯ ಪಡೋದ್ರಿಂದ ಏನೂ ಪ್ರಯೋಜನವಿಲ್ಲ. ಬದುಕೋದಾದರೆ ಗೌರವದಿಂದ ಬದುಕಿ. ಮೃತ್ಯುವಿನ ಭಯದಲ್ಲಿ ಬದುಕೋದು ಕೂಡ ಒಂದು ಜೀವನವೇನು? ಅರೆ ಇಲಿ, ಅದು ಸಿಂಹವಾಗಿದೆ. ಸಿಂಹ ಹಾಗೆ ತುಂಬಾ ಅಪಾಯಕಾರಿಯಾಗಿದೆ. ನಾನು ನಿಮಗೆ ಭರವಸೆ ನೀಡ್ತೇನೆ. ಆದಷ್ಟು ಬೇಗ ಆ ಸಿಂಹ ಈ ಕಾಡನ್ನ ಬಿಟ್ಟು ಹೋಗುತ್ತೆ. ಒಂದೊಮ್ಮೆ ಹೋಗದೇ ಇದ್ರೆ ಮತ್ತೆಂದೂ ಯಾವುದೇ ಪ್ರಾಣಿಗಳ ಶಿಕಾರಿ ಮಾಡೋದಿಲ್ಲ. ಆದ್ರೂ ಅದು ಹೇಗೆ ಸಾಧ್ಯ ಅಣ್ಣ? ಅದೆಲ್ಲ ನೀವು ನನ್ನ ಮೇಲೆ ಬಿಟ್ಟು ಬಿಡಿ. ನೀವು ನೋಡ್ತಾ ಇರಿ ನಾನು ಆ ಸಿಂಹವನ್ನ ಹೇಗೆ ಮೂರ್ಖನಾಗಿಸ್ತೇನೆಂದು. ಓಯ್ ಇಲಿ, ಬಾಯಿ ಮುಚ್ಕೊಳ್ಳು. ನಾವಿಲ್ಲಿ ಇಷ್ಟೆಲ್ಲ ದೊಡ್ಡ ಪ್ರಾಣಿಗಳು ಆ ಸಿಂಹದ ಕೂದಲನ್ನು ಅಲುಗಾಡಿಸಲು ಸಾಧ್ಯವಿಲ್ಲ. ಮತ್ತೆ ನೀನು ಇಷ್ಟು ಚಿಕ್ಕವನಾಗಿದ್ಕೊಂಡು ಸಿಂಹಕ್ಕೆ ಪಾಠ ಕಲಿಸೋ ಮಾತನಾಡ್ತಿದ್ದೀಯಾ? ಅರೆ ಅವನು ನಿನ್ನನ್ನ ಒಂದೇ ತುತ್ತಿನಲ್ಲಿ ಹೇಗೆ ತಿಂದ್ಬಿಡ್ತಾನೋ ಯಾರಿಗೂ ತಿಳಿಯೋಕ್ಕೂ ಸಾಧ್ಯವಿಲ್ಲ. ನಾನು ಸಣ್ಣವನು, ಈ ವಿಷಯ ಒಪ್ಪಿಕೊಳ್ತೇನೆ. ಆದ್ರೆ ಕೆಲವೊಮ್ಮೆ ಛೋಟಾ ಪಟಾಕ ಬಿ ಬಡಾ ಧಮಾಕ ಕರ್ ದೇತಾ ಹೈ. ನೀವು ನೋಡ್ತಾ ಇರಿ ನನ್ನ ಚಮತ್ಕಾರ. ಇಷ್ಟು ಹೇಳಿ ಇಲಿ ಓಡುತ್ತಾ ಸಿಂಹ ಇರುವಂತಹ ಗುಹೆಗೆ ಹೋಗುತ್ತೆ. ಇಲ್ಲಿ ಎಲ್ಲಾ ಪ್ರಾಣಿಗಳು ಆ ಇಲಿಯನ್ನು ನೋಡುತ್ತಾ ಇದ್ದಾವೆ. ಇವನು ಸಾಯ್ತಾನೆ, ಸುಮ್ಮನೆ ಹೀರೋಗಿರಿ ತೋರಿಸಿ ಪ್ರಾಣ ಕಳ್ಕೋತಾನೆ. ಅರೆ ಇವನಿಗೆ ತಿಳಿದಿಲ್ಲ ಇವನು ಯಾರ ಗುಹೆಗೆ ಹೋಗ್ತಿದ್ದಾನೆಂದು. ಅರೆ ಅವನು ಕಾಡಿನ ರಾಜ ಸಿಂಹವಾಗಿದೆ. ಸಿಂಹ
ಅವನ ಎದುರುಗಡೆ ನಿಲ್ಲಲು ದೊಡ್ಡ ದೊಡ್ಡ ಪ್ರಾಣಿಗಳು ಹೆದರ್ಕೊಳ್ತಾರೆ. ಅಂದ್ಮೇಲೆ ಇಷ್ಟು ಸಣ್ಣ ಇಲಿ ಇವನೇನು ಮಾಡಿ ಅನ್ನೋ ಸಿಂಹಕ್ಕೆ? ಇಲ್ಲಿ ಎಲ್ಲಾ ಪ್ರಾಣಿಗಳು ಭಯದಿಂದ ಇದ್ದವು. ಆಗ ಇಲಿ ಸಿಂಹದ ಗುಹೆಯಿಂದ ನಿಧಾನವಾಗಿ ಹೋಗ್ತಾ ಇರುತ್ತೆ. ಒಳಗೆ ಸಿಂಹ ಗಾಢ ನಿದ್ರೆಯಲ್ಲಿ ಮಲಗಿರುತ್ತೆ. ಇದನ್ ನೋಡಿ ಇಲಿಗೆ ಹೆದರಿಕೆ ಆಗುತ್ತೆ. ಅರೆ ಬಾಪ್ರೆ, ಕಾಡು ಪ್ರಾಣಿಗಳ ನಡುವೆ ಹೀರೋ ಆಗಿ ಇಲ್ಲಿ ತನಕ ಬಂದ್ಬಿಟ್ಟೆ. ಆದ್ರೆ ಈಗ ಈ ಅಪಾಯಕಾರಿ ಸಿಂಹವನ್ನ ಹೇಗೆ ಎದುರಿಸೋದು? ಅರೆ, ಇವನ ಹಲ್ಲು ಎಷ್ಟು ಅಪಾಯಕಾರಿಯಾಗಿದೆ. ಇವನ ಹಲ್ಲು ಒಂದೇ ಪೆಟ್ಟಿನಲ್ಲಿ ನನ್ನನ್ನ 2 ತುಂಡು ಮಾಡಿಬಿಡ್ಬಹುದು. ಆಗ ಇಲಿಯ ಕಾಲು ಸಿಂಹನ ಕಾಲಿಗೆ ತಾಗುತ್ತೆ. ಆಗ ಸಿಂಹ ಎಚ್ಚರವಾಗುತ್ತೆ. ಯಾರು ನೀನು? ಎಲ್ಲಿಗೆ ಯಾಕೆ ಬಂದೆ? ಅಣ್ಣ ಅಣ್ಣ, ನಾನೊಂದು ಇಲಿ ಅಣ್ಣ. ಅಬೇ ಅಣ್ಣನ ತಮ್ಮ, ಬೇಗ ಹೇಳು, ನೀನ್ ಯಾಕೆ ಇಲ್ಲಿಗೆ ಬಂದೆ? ಇಲ್ಲಾಂದ್ರೆ ನಿನ್ನನ್ನು ಕೊಲ್ಲಲು ನನ್ಗೆ ತುಂಬಾ ಮಜಾ ಆಗ್ಬಹುದು. ಅರೆ ಬೇಡ ಬೇಡ ಅಣ್ಣ, ನನ್ನನ್ನು ಕೊಲ್ಬೇಡಿ ಅಣ್ಣ. ಅದೇನಂದ್ರೆ ನಾನಿಲ್ಲಿಗೆ ನಿಮ್ಗೆ ಸಹಾಯ ಮಾಡಲು ಬಂದಿದ್ದೆ. ನೀನಿಷ್ಟು ಸಣ್ಣ ಇಲಿ, ನೀನು ನನ್ನ ಸಹಾಯಕ್ಕೆ ಬಂದಿದ್ದೀಯಾ? ಅರೆ, ನಾನು ಸಿಂಹ ಸಿಂಹ, ಈ ಕಾಡಿನ ರಾಜ ನಾನು. ನನ್ನಿಂದ ಇಡೀ ಕಾಡು ಪ್ರಾಣಿಗಳು ಹೆದರ್ತಾರೆ. ಮತ್ತೆ ನೀನು ನನ್ಗೆ ಸಹಾಯ ಮಾಡೋಕೆ ಬಂದಿದ್ದೀಯಾ? ಅರೆ ಸಿಂಹಣ್ಣ, ಯಾವ ವಿಷಯ ನಾನು ನಿಮ್ಗೆ ಹೇಳಲಿಕ್ಕೆ ಬಂದಿದ್ದೀನಲ್ವಾ, ಅದನ್ನ ಕೇಳಿ ನಿಮ್ಗೆ ಪ್ರಜ್ಞೆ ತಪ್ಪಬಹುದು. ನಿಮ್ಮ ಕಾಲಿನ ಕೆಳಗಿನ ನೆಲ ಜಾರಿ ಹೋಗಬಹುದು. ಹೌದಾ? ಅಂತ ವಿಷಯ ಏನದು? ನಾನು ಸ್ವಲ್ಪ ಸಮಯದ ಮುಂಚೆ ಕಾಡಿನಲ್ಲಿ ಬೇಟೆಗಾರರನ್ನು ಕಂಡೆ. ಹಾಗೆ ಅವರು ಈ ಕಾಡಿನ ಎಲ್ಲ ಮರ, ಎಲ್ಲ ಜಾಗ, ಎಲ್ಲ ಕೆರೆ ಕಾಲುವೆ ಮತ್ತೆ ಎಲ್ಲ ಎಲೆಗಳ ಮೇಲೆ ಒಂದು ವಿಚಿತ್ರ ಔಷಧಿ ಹಾಕ್ತಿದ್ದಾರೆ. ಅದನ್ನು ತಿನ್ನೋದ್ರಿಂದ ಈ ಕಾಡಿನ ಪಕ್ಷಿ ಮತ್ತು ಪ್ರಾಣಿಗಳು ಮೂರ್ಛೆ ಹೋಗಬಹುದು. ಅದಾದ ನಂತರ ಆ ಬೇಟೆಗಾರರು ಅದೆಲ್ಲವನ್ನು ತಮ್ಮೊಂದಿಗೆ ಒಂದು ಪಂಜರದಲ್ಲಿಟ್ಟುಕೊಂಡು ತೆಗೆದುಕೊಂಡು ಹೋಗ್ತಾರೆ. ನೀನ್ ಹೇಳೋದು ಸತ್ಯವೇನೋ ಇಲ್ಲಿ? ಹಾ, ಇದೆಲ್ಲ ನಾನು ನನ್ನ ಕಿವಿಯಲ್ಲಿ ಕೇಳಿದೆ ಮತ್ತು ಕಣ್ಣಾರೆ ನೋಡಿದೆ ಸಿಂಹಣ್ಣ. ಅದಕ್ಕಾಗಿಯೇ ಈ ವಿಷಯ ತಿಳಿಸಲು ನಾನು ನಿಂಬಳಿ ಬಂದಿದ್ದೇನೆ. ಯಾಕೆಂದ್ರೆ ನೀವೇ ನಮ್ಮ ಕಾಡಿನ ಅಸಲಿ ಗೌರವ. ಒಂದ್ ವೇಳೆ ನೀವು ತಪ್ಪಿ ಎಲ್ಲಾದರೂ ಯಾವುದೇ ಪಕ್ಷಿ ಅಥವಾ ಪ್ರಾಣಿಯನ್ನು ತಿಂದ್ರೆ ಆಗ ಅವುಗಳ ಶರೀರದಲ್ಲಿರುವ ಔಷಧಿ ನಿಮ್ ಶರೀರದೊಳಗೂ ಹೋಗ್ಬಹುದು, ಮತ್ತೆ ನೀವು ಸಹ ಮೂರ್ಛೆ ಹೋಗ್ಬಹುದು. ಆ ಬಳಿಕ ಬೇಟೆಗಾರರು ನಿಮ್ಮನ್ನು ಪಂಜರದಲ್ಲಿಟ್ಟುಕೊಂಡು ತೆಗೆದುಕೊಂಡು ಹೋಗ್ಬಹುದು. ಏನು? ಇಲ್ಲ, ನನ್ಗೆ ಪಂಜರದಲ್ಲಿ ಬಂದಿ ಆಗ್ಲಿಕ್ಕಿಲ್ಲ. ಅರೆ ಬಾಪ್ರೆ, ಇದ್ಯಾವ ರೀತಿಯ ತೊಂದರೆ ಬಂತು ಕಾಡಿನಲ್ಲಿ? ಅರೆ ಸಿಂಹಣ್ಣ, ನಾನು ಬೆಳಗಿನಿಂದ ಏನು ತಿನ್ನದೆ ತಿರುಗಾಡ್ತಾ ಇದ್ದೇನೆ. ನಾನು ಬೆಳಗಿನಿಂದ ನೀರೂ ಸಹ ಕುಡಿದಿಲ್ಲ. ಒಂದೊಮ್ಮೆ ಆ ಔಷಧಿ ನನ್ನ ಶರೀರದೊಳಗೆ ಹೋಗಿ ನಾನು ಮೂರ್ಛಿತನಾದ್ರೆ ನನ್ನನ್ನು ಆ ಬೇಟೆಗಾರರು ಹಿಡಿದುಕೊಂಡು ಹೋಗ್ತಾರಲ್ವಾ. ಅದಕ್ಕಾಗಿ ಈ ವಿಷಯ ನಾನೆಲ್ಲರಿಗೂ ತಿಳಿಸ್ತಾ ಇದ್ದೇನೆ. ಹಾಗಾಗಿ ಎಲ್ಲರೂ ಈ ಕಾಡನ್ನು ಬಿಟ್ಟು ಹೋಗ್ತಿದ್ದಾರೆ. ಹಾಗಾಗಿ ನಾನು ಹೋಗ್ತಿದ್ದೇನೆ. ನೀವು ಇಲ್ಲಿಂದ ಹೊರಟು ಬಿಡಿ ಸಿಂಹಣ್ಣ. ಇಲ್ಲಾಂದ್ರೆ ಸುಮ್ಮನೆ ಏನೋ ಮಾಡಲು ಹೋಗಿ ನೀವು ಆ ಬೇಟೆಗಾರರ ಪಂಜರದಲ್ಲಿ ಕೈದಿ ಆಗಬಹುದು. ನಾನಂತೂ ಹೋಗ್ತಿದ್ದೇನೆ. ಇಷ್ಟು ಹೇಳಿ ಆ ಚಾಲಾಕಾದ ಇಲಿ ನೆಕ್ಕೊಂಡು ಹೋಗಿ ಗುಹೆಯ ಹೊರಗಡೆ ಹೋಗಿ ಕತ್ ಕೂತ್ಕೊಳ್ಳುತ್ತೆ. ಮತ್ತೆ ಸಿಂಹನ ಮಾತನ್ನು ಕೇಳಿಸ್ಕೊಳ್ಳುತ್ತೆ. ಅರೆ ಬಾಪ್ರೆ, ಈ ಇಲಿ ನನ್ನನ್ನು ತೊಂದರೆಗೆ ಸಿಲುಕಿಸಿ ಹೋಯಿತು. ಇಲ್ಲ ಇಲ್ಲ, ನಾನು ಈ ಕಾಡನ್ನು ಬಿಟ್ಟು ಹೋಗ್ತೇನೆ. ನಾನಿನ್ನು ಈ ಕಾಡಿನಲ್ಲಿ ಇರಲು ಸಾಧ್ಯವೇ ಇಲ್ಲ ಮುಂದೆಂದು. ಅರೆ ಭಾಯಿ, ಜಾನ್ ಹೇ ತೋ ಜಹಾನ್ ಹೇ. ನಾನೀಗ್ಲೇ ಕಾಡಿನಿಂದ ಹೊರಡ್ತೇನೆ. ಇದನ್ ಕೇಳಿದ್ಮೇಲೆ ಸಿಂಹನಿಗೆ ಬೇಜಾರಾಗಿ ಆ ಗುಹೆಯನ್ನು ಬಿಟ್ಟು ಈ ಕಾಡನ್ನು ಬಿಟ್ಟು ಅಲ್ಲಿಂದ ಹೊರಟೋಗುತ್ತೆ. ಕಾಡಿನ ಈ ಎಲ್ಲಾ ಪಕ್ಷಿಗಳು ಪ್ರಾಣಿಗಳು ಸಿಂಹ ಕಾಡಿನಿಂದ ಹೊರಟೋಗ್ತಿರುವುದನ್ನು ನೋಡಿ ಈ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ. ಅರೆ ವಾ ಇಲಿಯಣ್ಣ, ಒಪ್ಪಿಕೊಂಡೆ ನಿಮ್ಮನ್ನ. ಕೊನೆಗೂ ನೀವು ಆ ಸಿಂಹವನ್ನ ಕಾಡಿನಿಂದ ಹೊರಗೆ ಓಡಿಸಿಯೇ ಬಿಟ್ರಿ. ನಾನು ಹೇಳಿದ್ದೇನಲ್ಲ, ಈ ಚತುರ ಇಲಿಯ ಎದುರು ಆ ಮೂರ್ಖ ಸಿಂಹ ನಿಲ್ಲೋಕೆ ಸಾಧ್ಯವಿಲ್ಲವೆಂದು.
ನೋಡಿದ್ರಾ ಹೇಗೆ ನಾನು ನನ್ನ ಚತುರತೆಯಿಂದ ಆ ಸಿಂಹವನ್ನ ಮೂರ್ಖನಾಗಿಸಿದೆ. ಇಲಿಯ ಈ ಚಾಲಾಕಿನಿಂದ ಕಾಡಿನಲ್ಲಿ ಎಲ್ಲಾ ಪ್ರಾಣಿಗಳು ಮತ್ತೆ ಖುಷಿಯಿಂದ ಇರ್ತಾರೆ. ಇದರ ನಂತರ ಕಾಡಿನ ಎಲ್ಲಾ ಪ್ರಾಣಿಗಳು ಮೊದಲಿನ ಹಾಗೆ ಖುಷಿಯಿಂದ ಸಂತೋಷದಿಂದ ಇರ್ತಾರೆ. ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಕೂಡಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ವಿಡಿಯೋನ ಲೈಕ್ ಮತ್ತೆ ಶೇರ್ ಮಾಡೋದನ್ನ ಮರಿಬೇಡಿ. ಧನ್ಯವಾದ.